ಹಾಯ್, ನಮಸ್ಕಾರ ಎಲ್ರಿಗೂ. ಸ್ಟಡಿ ಫಾರ್ ಗೋಲ್ ಚಾನಲ್ಗೆ ಸ್ವಾಗತ. ಕಳೆದ ಕೆಲವು ದಿನಗಳಿಂದ 10,807 ಶಿಕ್ಷಣ ಇಲಾಖೆ ಹುದ್ದೆಗಳ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಇದು HSTR ಹುದ್ದೆಯ ಅಥವಾ ಬೇರೆ ಕೇಡರ್ನದ್ದೇ ಎಂಬ ಪ್ರಶ್ನೆ ಎಲ್ಲ ಅಭ್ಯರ್ಥಿಗಳ ಮನದಲ್ಲಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEಯ ಅಧಿಕೃತ ಮಾಹಿತಿ ಆಧರಿಸಿ ಸಂಪೂರ್ಣ ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣ ವಿಡಿಯೋವನ್ನು ನೋಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಎರಡು ರೀತಿಯ ಮಾಹಿತಿ ಹರಿದಾಡ್ತಾ ಇದೆ. ಒಂದು ವರ್ಗದವರು ಇದು HSTR ಹುದ್ದೆ ಎಂದು ಹೇಳ್ತಾ ಇದ್ದಾರೆ, ಇನ್ನೊಂದು ವರ್ಗದವರು GPSTR ಅಥವಾ ಇತರೆ ಕೇಡರ್ ಎಂದು ವಾದಿಸ್ತಾ ಇದ್ದಾರೆ. ಸೊ ಇದರಿಂದಾಗಿ ಸಾವಿರಾರು ಅಭ್ಯರ್ಥಿಗಳು ಯಾವ ವಿಷಯವನ್ನು ಓದಬೇಕು, ಯಾವ ದಿಕ್ಕಿನಲ್ಲಿ ತಯಾರಿ ನಡೆಸಬೇಕು ಎಂಬ ಗೊಂದಲಕ್ಕೆ ಒಳಗಾಗಿದ್ದಾರೆ. ನೀವೇ ನೋಡಿದ್ರಲ್ವಾ, 2024ರ HSTR ನೇಮಕಾತಿಯ ಅನುಭವ ನಮ್ಮ ಮುಂದೆನೇ ಇದೆ. ಸರಿಯಾದ ಮಾಹಿತಿ ಇಲ್ಲದೆ ಅನೇಕ ಅಭ್ಯರ್ಥಿಗಳು ಅವಕಾಶವನ್ನು ಕಳೆದುಕೊಂಡ್ರು. ಹಾಗಾಗಿ ಈ ಬಾರಿ ಅಭ್ಯರ್ಥಿಗಳು ಜಾಗೃತರಾಗಿರುವುದು ಅಷ್ಟೇ ಅತ್ಯಗತ್ಯ. ಸೊ ಈ ಗೊಂದಲಕ್ಕೆ ಉತ್ತರವನ್ನು ನಾವು ಊಹೆಯಿಂದ ಕಂಡುಹಿಡಿಯಲು ಸಾಧ್ಯ ಇಲ್ಲ. ಇದಕ್ಕೆ ಒಂದೇ ಒಂದು ಅಧಿಕೃತ ಆಧಾರ ಇದೆ, ಅದು KE ಅಧಿಕೃತ ವೆಬ್ಸೈಟ್. ಈ ವೆಬ್ಸೈಟ್ ಅಲ್ಲಿ ಸುದ್ದಿ ವಿಭಾಗದಲ್ಲಿ KE ನಡೆಸುವ ಎಲ್ಲಾ ನೇಮಕಾತಿಗಳ ಬಗ್ಗೆ ಮಾಹಿತಿ ಕೂಡ ಪ್ರಕಟವಾಗುತ್ತೆ. ಪ್ರಸ್ತುತ KEಯಿಂದ 10,807 ಶಿಕ್ಷಣ ಇಲಾಖೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿಸ್ತೃತ ನೋಟಿಫಿಕೇಶನ್ PDF ಇನ್ನೂ ಬಿಡುಗಡೆಯಾಗಿಲ್ಲ. ಸೊ ಶಿಕ್ಷಣ ಇಲಾಖೆಯಲ್ಲಿ 10,807 ಹುದ್ದೆಗಳ ಭರ್ತಿಗೆ ಸರ್ಕಾರ ಅನುಮೋದನೆಯನ್ನು ನೀಡಿರುವುದು ನಿಜ. ಆದರೆ ಈ ಹುದ್ದೆಗಳು ಯಾವ ನಿರ್ದಿಷ್ಟ ಕೇಡರ್, HSTR, GPSTR ಅಥವಾ ಹೊಸ ಕೇಡರ್ಗೆ ಸೇರಿವೆ ಎಂಬುದನ್ನು KEA ತನ್ನ ಅಂತಿಮ ನೋಟಿಫಿಕೇಶನ್ ಅಲ್ಲಿ ಸ್ಪಷ್ಟಪಡಿಸಲಿದೆ. ಅಲ್ಲಿಯವರೆಗೆ HSTR ಫಿಕ್ಸ್ ಅಥವಾ GPSTR ಫಿಕ್ಸ್ ಎಂದು ಹೇಳುವುದು ಸರಿಯಲ್ಲ. ಸೊ ಹಾಗಾದ್ರೆ ಅಭ್ಯರ್ಥಿಗಳು ಈಗ ಏನ್ ಮಾಡಬೇಕು? ಮೊದಲನೆಯದಾಗಿ ಆತಂಕ ಪಡುವ ಅಗತ್ಯ ಇಲ್ಲ. 10,807 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ ಎಂಬುದು ಸಕಾರಾತ್ಮಕ ವಿಷಯ. ಎರಡನೆಯದಾಗಿ ಕಾಮನ್ ಸಿಲೆಬಸ್ ಮೇಲೆ ಗಮನ ಹರಿಸಿ. HSTR ಆಗಲಿ ಅಥವಾ GPSTR ಆಗಲಿ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನಃಶಾಸ್ತ್ರ, ಈ ವಿಷಯಗಳು ಎಲ್ಲ ಶಿಕ್ಷಕರ ಹುದ್ದೆಗಳಿಗೂ ಸಾಮಾನ್ಯವಾಗಿರುತ್ತವೆ. ಇವುಗಳ ತಯಾರಿಯನ್ನು ಈಗಲೇ ಭದ್ರಪಡಿಸಿಕೊಳ್ಳಿ. ಇನ್ನು ಮೂರನೆಯದಾಗಿ ಅಧಿಕೃತ ಮಾಹಿತಿಗೆ ಮಾತ್ರ ಕಾಯಿರಿ. ಶಿಕ್ಷಣ ಇಲಾಖೆ ಅಥವಾ KEಯಿಂದ ಅಂತಿಮ ಆದೇಶ ಹೊರಬೀಳುವವರೆಗೂ ಯಾವುದೇ ಊಹಾಪೋಹಗಳನ್ನು ನಂಬೇಡಿ. KE ಅಧಿಕೃತ ವೆಬ್ಸೈಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅದನ್ನ ಲಿಂಕ್ ಕೆಳಗಡೆ ಹಾಕಿರ್ತೀನಿ, ಅದನ್ನ ಮಾತ್ರ ನೀವು ಪರಿಶೀಲಿಸಿ. ಇನ್ನೊಂದು ವಿಷಯ ಏನು ಅಂದರೆ 10,807 ಹುದ್ದೆಗಳ ಅಧಿಕೃತ ನೋಟಿಫಿಕೇಶನ್ PDF ಬಿಡುಗಡೆಯಾದ ತಕ್ಷಣ ಅದರ ಸಂಪೂರ್ಣ ವಿಶ್ಲೇಷಣೆಯನ್ನು ನಮ್ಮ ಸ್ಟಡಿ ಫಾರ್ ಗೋಲ್ ಚಾನಲಲ್ಲಿ ನೀಡಲಾಗುತ್ತೆ. ಈ ಮಾಹಿತಿಯನ್ನು ಉಪಯುಕ್ತವಾಗಿದೆ ಎಂದು ಅನಿಸಿದರೆ ನಿಮ್ಮ ಸಹ ಅಭ್ಯರ್ಥಿಗಳಿಗೂ ಶೇರ್ ಮಾಡಿ. ನಿಖರ ಮತ್ತು ಅಧಿಕೃತ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ನಿಮ್ಮ ತಯಾರಿಗೆ ಶುಭವಾಗಲಿ.